ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಇವತ್ತಿಗೆ 5 ದಿನ ಕಳೀತಾ ಇದೆ. ಇನ್ನು ವೀಕೆಂಡ್ ಕಿಚ್ಚ ಸುದೀಪ ಪ್ರೋಗ್ರಾಮ್ಗೋಸ್ಕರ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅದರಲ್ಲೂ ಜಗದೀಶ್ ಲಾಯರ್ ಅವ್ರಿಗೆ ಕಿಚ್ಚ ಸುದೀಪ್ ಅವರು ಹೇಗೆ ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಳ್ತಾರೆ ಅಂತ ನೀವೇನಾದ್ರೂ ಇದೇ ರೀತಿಯಾಗಿ ಕಾಯ್ತಾ ಇದ್ರೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನು ಡೈರೆಕ್ಟ್ ಆಗಿ ವಿಚಾರಕ್ಕೆ ಬರ್ತೀನಿ. ಇನ್ನು ಕಲರ್ಸ್ ಕನ್ನಡದವರು ಹೊಸ ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ. ಜಗದೀಶ್ ಅವ್ರ ಬಗ್ಗೆ ನಿನ್ನೆನೆ ಒಂದು ಎಪಿಸೋಡ್ ನಲ್ಲಿ ಲಾಸ್ಟ್ ಒಂದು 4-5 ಸೆಕೆಂಡ್ಸ್ ಅಲ್ಲಿ ಒಂದು ಕ್ಲಿಪ್ಪಿಂಗ್ ತೋರಿಸಿದ್ರು. ಸೊ ಇವತ್ತು ಅದ್ರ ಕಂಪ್ಲೀಟ್ ಪ್ರೋಮೋನು ಕೂಡ ಬಿಟ್ಟಿದ್ದಾರೆ. ಒಟ್ನಲ್ಲಿ ಪ್ರಶಾಂತ್ ಸಂಬರ್ಗಿ ಅವರ ತದ್ರೂಪಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 2.0 ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಒಬ್ಬ ವಕೀಲರು ಇವರು ರೂಲ್ಸ್ ಅನ್ನ ಹೇಗೆ ಮೇಂಟೈನ್ ಮಾಡಬೇಕು, ಹೇಗೆ ಪಾಲಿಸ್ಬೇಕು ಅಂತ ಗೊತ್ತಿರುವಂತಹ ವ್ಯಕ್ತಿ. ಅಂತವ್ರೆ ಈಗ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇದ್ದಾರೆ. ಆ ಒಂದು ರೂಲ್ಸ್ಗೆ ಪ್ರಾಪರ್ ಆಗಿರುವಂತಹ ರೆಸ್ಪೆಕ್ಟ್ ಅನ್ನ ಕೊಡ್ತಾ ಇಲ್ಲ ಇವರು. ಇನ್ನು ವೃತ್ತಿ ಜೀವನದಲ್ಲಿ ಅದ್ ಹೇಗೆ ರೆಸ್ಪೆಕ್ಟ್ ಅನ್ನ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಇದ್ರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಸ್ವರ್ಗ ಮತ್ತು ನರಕ ಅಂತ 2 ಕಾನ್ಸೆಪ್ಟ್ ಅನ್ನ ಮಾಡಿದ್ರು. ಆದ್ರೆ ಲಾಯರ್ ಜಗದೀಶ್ ಅವರು ಹೋದ್ಮೇಲೆ 2 ಕಾನ್ಸೆಪ್ಟ್ ಅನ್ನ ತೆಗೆದು ನರಕ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಬಿಟ್ಟಿದ್ದಾರೆ. ನರಕವಾಸಿಗಳು ನರಕ ಯಾತನೆಯನ್ನ ಅನುಭವಿಸ್ಬೇಕು, ಸ್ವರ್ಗವಾಸಿಗಳು ಸ್ವರ್ಗವಾಸಿ ಆಗಿದ್ರು ಕೂಡ ಅವರು ನರಕವನ್ನ ಅನುಭವಿಸ್ಬೇಕಾಗಿರುವಂತಹ ಪರಿಸ್ಥಿತಿಯನ್ನ ಜಗದೀಶ್ ಅವರು ತಂದು ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಎಲ್ಲಾ ಸ್ಪರ್ಧೆಗಳಿಗೂ ಕೂಡ ಲಾಯರ್ ಕಂಡ್ರೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟಿದೆ. ಯಾಕಂದ್ರೆ ಲಕ್ಸುರಿ ಬಜೆಟ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಹಾಲು, ಹಾಗೆ ಗ್ಯಾಸು, ಅಡುಗೆ ಮಾಡಿದಂತಹ ಊಟನು ಸಹ ಬಿಗ್ ಬಾಸ್ ಅವರು ವಾಪಸ್ ತೆಗೆದುಕೊಂಡಿದ್ದಾರೆ. ಯಾಕಂತಂದ್ರೆ ಸ್ವರ್ಗದ ನಿವಾಸಿಯ ಅಲ್ಲಿರುವಂತಹ ಸೌಕರ್ಯಗಳನ್ನ ಯಾವುದೇ ಕಾರಣಕ್ಕೂ ನರಕದ ನಿವಾಸಿಗಳಿಗೆ ಕೊಡಬಾರ್ದು ಅನ್ನೋದು ರೂಲ್ ಇದೆ. ಹಾಗೇನಾದ್ರು ಮಾಡಿದ್ರೆ ಅದಕ್ಕೆ ತಕ್ಕ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಬಿಸಿನೀರನ್ನ ಕೊಟ್ಟಿದ್ದಾರೆ, ಬಾಳೆಹಣ್ಣನ್ನ ಕೊಟ್ಟಿದ್ದಾರೆ, ಮತ್ತೆ ಮೊಟ್ಟೆಯನ್ನ ಕೊಟ್ಟಿದ್ದಾರೆ. ಮಾನವೀಯ ದೃಷ್ಟಿಯಿಂದ ಕೊಡ್ತೀನಿ ಅಂತ ಹೇಳ್ತಾರೆ, ಹೌದು ಸತ್ಯ. ಆದ್ರೆ ಬಿಗ್ ಬಾಸ್ ಒಂದು ರೂಲ್ ಮಾಡಿದ್ದಾರೆ, ಅದು ಟಾಸ್ಕ್, ಅದು ಗೇಮ್, ಅದು ಅಲ್ಲೆಲ್ಲರೂ ಕೂಡ ಕಪ್ ಗೆಲ್ಲಕ್ಕೆ ಬಂದಿರ್ತಾರೆ. ಸೊ ಇಲ್ಲಿ ಮಾನವೀಯತೆಯನ್ನು ನೋಡೋದು ಕೆಲವು ವಿಚಾರಗಳಲ್ಲಿ ನೋಡ್ಬೇಕಾಗುತ್ತೆ. ಆದ್ರೆ ಅವರು ಮಾನವೀಯತೆ ದೃಷ್ಟಿಯಿಂದ ನಾನು ನೋಡಿದ್ದೇನೆ ಅವರನ್ನ ಅಂತ ಹೇಳಿದಾಗ ಉಳಿದಿರುವಂತಹ ಸ್ವರ್ಗದ ಸ್ಪರ್ಧಿಗಳು ಎಲ್ಲರಿಗೂ ಕೂಡ ಮಾನವೀಯತೆ ದೃಷ್ಟಿಯಿಂದ ನೋಡಬೇಕಾಗಿತ್ತು ಅಂತ ಅನಿಸ್ತಾ ಇದೆ. ಒಟ್ನಲ್ಲಿ ಇನ್ನೊಂದು ಕಡೆ ಮೇನ್ ವಿಚಾರ ಏನಪ್ಪಾ ಅಂತಂದ್ರೆ ಲಾಯರ್ ಜಗದೀಶರು ಬಿಗ್ ಬಾಸ್ ಅವ್ರಿಗೆ ಆವಾಜನ್ನ ಹಾಕ್ತಿದ್ದಾರೆ. ತಾಕತ್ತಿದ್ರೆ ನನ್ನನ್ನ ತಡೆದ್ ನೋಡಿ, ಅಥವಾ ನನ್ನ ಡೋರ್ ಒಡೆದು ನಾನು ಹೊರಗಡೆ ಹೋಗ್ತೀನಿ, ಬಿಗ್ ಬಾಸ್ ಮನೆ ಒಳಗಡೆನೆ ಹೆಲಿಕಾಪ್ಟರ್ನ ತರಿಸ್ತೀನಿ. ಅದೆಲ್ಲ ಆಗ್ದಿರೋಂತ ಮಾತು. ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ನಾವು ಎಷ್ಟು ರೀತಿಲಿ ಇರ್ಬೇಕು ಅಷ್ಟೇ ಇರ್ಬೇಕು. ಇಡೀ ಕರ್ನಾಟಕದ ಜನರು ನೋಡ್ತಾ ಇರ್ತಾರೆ. ಇವರು ಕೇವಲ ಒಬ್ಬ ಜಗದೀಶ್ ಆಗಿ ಬಂದಿಲ್ಲ, ಇಲ್ಲಿ ಲಾಯರ್ ಜಗದೀಶ್ ಆಗಿ ಬಂದಿರ್ತಾರೆ. ಅವರ ವೃತ್ತಿ ಜೀವನವನ್ನು ಕೂಡ ಇಲ್ಲಿ ಅವರು ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಒಬ್ಬ ಲಾಯರ್, ಒಬ್ಬ ವಕೀಲ ಹೇಗಿರ್ಬೇಕು ಅಂತ ಹೇಳಿ ರೂಲ್ಸ್ ರೆಗ್ಯುಲೇಷನ್ ಪಕ್ಕಾ ಇರುತ್ತೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಲಾಯರ್ ಜಗದೀಶ್ ಅದನ್ನೆಲ್ಲದೂ ಕೂಡ ತಲೆ ಕೆಳಗಡೆ ಮಾಡಿದ್ದಾರೆ ಅಂತ ಅನಿಸ್ತದೆ. ಇನ್ನೊಂದು ಕಡೆ ಅಲ್ಲಿರುವಂತ ಸ್ಪರ್ಧೆಗಳಿಗೆ ಆವಾಜನ್ನ ಹಾಕೋದು, ಹೊಡೆಯೋಕ್ ಹೋಗೋದು, ಆಮೇಲೆ ಕೇಸ್ಗಳನ್ನ ಹಾಕ್ತೀನಿ ಅಂತ ಹೇಳೋದು, ನಿಮ್ದು ಮಾಫಿಯಾಗಳನ್ನ ನಾನು ಹೊರಗಡೆ ಬಟಾಬಯಲ್ ಮಾಡ್ತೀನಿ ಅಂತ ಹೇಳೋದು, ನಾನು MLA MP ಅಥವಾ CM ಆಗ್ತೀನಿ, ಆಮೇಲೆ ನಿಮ್ಮನ್ನ ನೋಡ್ಕೊಳ್ತೀನಿ ಅಂತ ಹೇಳೋದು. ಬಿಗ್ ಬಾಸ್ಗೆನೆ ಆವಾಜ್ ಆಗ್ತಾ ಇದ್ದಾರೆ. ಈ ಕರ್ನಾಟಕದಲ್ಲಿ ಅದೆಂಗೆ ನನ್ನನ್ನ ಎದುರಾಕೊಂಡು ನೀನು ಬಿಗ್ ಬಾಸ್ ಅನ್ನ ಶುರು ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಸದ್ಯ ಇದೆಲ್ಲ ನೋಡಿದಾಗ ನನಗೆ ಒಂದು ಅನಿಸ್ತಾ ಇದೆ, ವೀಕೆಂಡ್ ಯಾವಾಗ ಬರುತ್ತಪ್ಪ ಅಂತ ಹೇಳಿ. ಯಾಕಂದ್ರೆ ಕಿಚ್ಚ ಸುದೀಪ್ ಅವರು ಬರ್ತಾರೆ, ಇವ್ರ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ಕೊಡ್ತಾರೆ, ಎಚ್ಚರಿಕೆಗಳನ್ನ ಕೊಡ್ತಾರೆ, ಅಥವಾ ಬಿಗ್ ಬಾಸ್ ಮನೆಯಿಂದಾನೇ ಹೊರಗಡೆ ಹೋಗಿ ಅಂತ ಹೇಳುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಯಾವ್ದೋ ಒಬ್ಬ ಸ್ಪರ್ಧಿಗೆ ಡೋರ್ ಅನ್ನ ತೆಗೆದು ನೀವು ಹೊರಗಡೆ ಹೋಗ್ತೀನಿ ಅಂದ್ರೆ ಹೋಗಿ ಅಂತಾನೆ ಹೇಳಿದ್ರು. ಇವರು ಡೋರ್ ಅನ್ನ ಹೊಡೆದು ಹೊರಗಡೆ ಹೋಗ್ಬೇಕಾಗಿಲ್ಲ, ಕಿಚ್ಚ ಸುದೀಪ್ ಅವ್ರು ಬಂದ್ಮೇಲೆ ಅವರಾಗಿ ಕಳಿಸ್ತಾರೆ. ಅಲ್ಲಿ ತನಕ ಇವರು ಕಾದು ಕುಳಿತಿರ್ಬೇಕಾಗತ್ತೆ. ಸದ್ಯ ಇದಿಷ್ಟು ಒಂದು ಬಿಗ್ ಬಾಸ್ ನ ಅಪ್ಡೇಟ್. ವೀಕೆಂಡ್ ಯಾರೆಲ್ಲ ಕಾಯ್ತಾ ಇದ್ದೀರಾ, ಕಿಚ್ಚ ಸುದೀಪ್ ಅವರ ಕ್ಲಾಸ್ ಯಾರೆಲ್ಲ ಕಾಯ್ತಾ ಇದ್ದೀರಾ, ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.